ಅದಕ್ಕಿಂತನೂ ಚಲೋ ಇರುವಂತ ಸ್ವರ್ಗ ಇಲ್ಲೇ ಐತಿ ನೋಡ್ರಿ. ಪುಸ್ತೂಳೆ ಮಕ್ಕಳು ರೋಡ ಕರೆಕ್ಟ್ ಮಾಡಿಲ್ಲ. ಇವತ್ತಿನ ದಿನ ಆಗಸ್ಟ್ 15. ನಾವು ಆಗಸ್ಟ್ 15 ಸ್ವತಂತ್ರ ಸಿಕ್ಕ ದಿನ. ನಾವು ಫುಲ್ ಸ್ವತಂತ್ರವಾಗಿ ಅಡ್ಡಾಡ್ಬೇಕನ್ನೋದಕ್ಕೆ ಬೆಳಗ್ಗೆ 6 ಗಂಟೆಗೆ ನಾವು ಫಾಲ್ಸ್ಗಳಿಗೆ ಸ್ವತಂತ್ರವಾಗಿ ಅಡ್ಡಾಡಕ್ಕೆ ಹೋಗ್ಬೇಕನ್ನೋದು ವಿಚಾರ ಮಾಡಿ ಎದ್ದು ರೆಡಿ ಆಗಿವಿ. ನಮ್ಮ ದೋಸ್ತ ಪಾಪ ಗಾಡಿ ಒರೆಸ್ಕೊಳತಾನೆ. ಈಗ ಹೋಗ್ಬಿಟ್ಟಿದ್ದೇವೆ ನಾವು ಅಡ್ಡಾಡಕ್ಕೆ. ನೋಡೋಣ ಎಷ್ಟು ಸ್ವತಂತ್ರವಾಗಿ ಅಡ್ಡಾಡ್ತೀವಿ, ಎಲ್ಲೆಲ್ಲ ಅಡ್ಡಾಡ್ತೀವಿ ಅಂತೇಳಿ. ಎಷ್ಟು ಸ್ವತಂತ್ರ ಆಯ್ತು ನಮ್ಮ ದೇಶದಾಗ, ಎಲ್ಲೆಲ್ಲಿ ಬಿಡ್ತಾರ ಅನ್ನೋದು ನೋಡೋಣ. ನೀವು ಇವಾಗ 400 ರೂಪಾಯಿ ಪೆಟ್ರೋಲನ್ನು ಹಾಕಿಸ್ಕೊಂಡು ಏನ್ಲಿ ಇದೆ ಟಾಟಾ ಮ್ಯಾಗ ಬರ್ಲಿಲ್ಲ ನೀ ಅದೇ 400 ಹಾಕ್ಸಿದ್ರು ಅಲ್ಲಿ ಐತಲ್ಲಿಪ್ಪ ಟಾಟಾ ಮಾತ್ರ ಮ್ಯಾಗ ಬರೋಲ್ದ 400 ರೂಪಾಯಿ ಹಾಕ್ಸಿದ್ರು. ಏನ್ ಹಿಡಿದಿತ್ತು ಏನಾಗಿತ್ತು ಇದೆ. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಬಟ್ ಗಾಡಿ 10 ರೂಪಾಯಿ ಕೊಡಂಗಿಲ್ಲ. ಬಹಳ ನಂಬಿಕೆ ಐತಿ. ಬೆಳಗ್ಗೆ ರೋಡ್ ಮಾತ್ರ ಎಂತ ಹದಗೆಟ್ ಐತೆ ಅಂದ್ರೆ ಇಲ್ಲಿ ಇದು ನಮ್ ದೇಶ ಅಂದ್ರೆ. ಆಕ್ಚುಲಿ ಹೇಳ್ಬೇಕಂದ್ರೆ ನಮ್ಗೆ ಲೊಕೇಶನ್ ಯಾವ್ದು ಅಂತೇಳಿ ಕರೆಕ್ಟ್ ಆಗಿ ಗೊತ್ತಿಲ್ಲ, ಎಕ್ಸಾಕ್ಟ್ ಗೊತ್ತಿಲ್ಲ. ಬಟ್ ನಮ್ ದೋಸ್ತರು ಇನ್ನಿಬ್ರು ಬರತಾರ, ಅವ್ರ ಹುಬ್ಳಿಂದ ಬರತಾರ, ಧಾರವಾಡಿಂದ ಹೋಗ್ತೀವಿ. ಅವ್ರೆ ಕಲ್ಗಟ್ಟಿ ಮಠ ಬರ್ಲಿ, ಅಲ್ಲಿಂದ ನಿಮ್ಗೆ ಹೇಳ್ತೀವಿ ಅಲ್ಲಿ ಒಂದ್ ಕಡೆ ಹೋಗೋದೈತಿ ಅಂತ ಹೇಳಿ ಸುಮ್ಮ ಅಂದ್ರೆ ನಾವು ಒಟ್ಟು ಹೋದ್ರ ಸಾಕಾಗಿದ್ವಿ ಅಂತೇಳಿ ಎದ್ ಬಂದ್ಬಿಟ್ಟೇವಿ. ಸುಮ್ ಕಲ್ಗಟ್ಟಿ ಹೊಂಟೇವಿ. ಇಲ್ಲ ಅಲ್ಲಿ ಹೋಗಿಂದ ಅವ್ರು ಹೇಳಿಂದ ಗೊತ್ತಾಕಿದ್ ನಮ್ಗೆ ಎಲ್ಲಿ ಹೊಂಟೇವಿ ಗೊತ್ತಾಕಿದ್ದು. ಆಮೇಲೆ ನಿಮಗ್ ಹೇಳಿ ಮಾಡಿ ಮತ್ ಹೊಳ್ಳಿ ನೋಡ ಬರ್ತೈತಿ ಹಂಗೆ ಬಂದ ಕಾಯ್ಕೊಂತೀರಿ. ಒಳ್ಳೇದಾಗ್ಲಿ. ನಾವು ನೋಡಿದ್ರೆ ಚಂದಮ್ಮನ ಮೇಲೆ ಬಂದ್ಬಿಟ್ಟೇವು. ಬರ್ರಿ ನೋಡ್ರಿ ನಾವೇ ಮಸ್ತ್ ಬಿಡಂತೇಳಿ ಬೆಳಗ್ಗೆ ಅಂತೇಳಿ ವಿಚಾರ ಮಾಡಿದ್ರೆ ಇಲ್ಲಿ ಮಳಿ ಬಾಳ ಕೆಟ್ಟ ಕಟ್ಟೆ ಆತೈತಿ. ನೋಡ್ರಿ ಇಲ್ಲಿ ಮುಂದೆ ಅದ್ರಾಗ ನಮ್ಮ ರೋಡ್ ಇದೆ. ರೋಡ್ ಆಗಿದ್ದಾಕಾರ ನೋಡ್ರಿ ಇಲ್ಲಿ ಅದ್ರಾಗಿಂತ ದೊಡ್ಡ ಗಾಡಿ ಅಡ್ಡಾಡ್ತಾವು. ಆದ್ರೂ ರೋಡ್ ಇಂಥದೈತಿ. ನಮ್ಗೆ ಎಂತ ಪಿಕ್ಚರ್ಪ್ಪ ಅಂದ್ರೆ ಪುಸ್ತೂಳೆ ಮಕ್ಕಳಿಗೆ ರೋಡ ಕರೆಕ್ಟ್ ಮಾಡಿಲ್ಲ. ಮಳಿ ಒಂದು ಹೊಡೆ ಆತಿತ್ತು. ಅದ್ರಾಗ ನೀರು ಕಾಡು ಖಡ್ಡ ಇವು ಯಾವ್ದೋ ಬರೀ ಬಾಳ್ಕೆ ಟೈಪ್ ಇರುತ್ತೆ. ನೋಡೋಣ ಮಸ್ತ್ ಅಲ್ಲಿ ಮಠ ಹೋಗಿ ಮುಟ್ಬಿಟ್ರೆ ಸಾಕು. ಆಮ್ಯಾಗೆ ಎಲ್ಲ ಮಸ್ತ್ ಆಗ್ತಿತ್ತು. ಅಲ್ಲಿ ಮಠ ಅಷ್ಟೇ ಸ್ವಲ್ಪ ನೋಡ್ರಿ ಹೋಗಿ ನೀರು ನಿಂತಿದ್ದು ನೋಡ್ರಿ. ಇಲ್ಲಿ ನಮ್ಮ ದೇಶದ ರೋಡ್ಗಳು ಅದು ಮೇನ್ ರೋಡ್ ಇದೆ. ಹುಬ್ಳಿ ಟು ಇದೆ ಸಾರಿ ಧಾರವಾಡ ಟು ಕಲ್ಗಟ್ಟಿಗೆ ಮೇನ್ ರೋಡ್ ಈ ನಮ್ನಿ ಹೇತ್ ರೆಡಿ ಮಾಡಾರ ಅಂದ್ರೆ ಇನ್ನೇ ನಾರ್ಮಲ್ ರೋಡ್ ಹೆಂಗಿರ್ಬೇಕಪ್ಪ ಹಿಂಗ. ಹೊಡಿರಿ ಚಪ್ಪಾಳೆ ಹೊಡಿರಿ, ಇದು ನಮ್ ದೇಶ ಅಂದ್ರೆ. ಹೋಗುವಾಗ ಧ್ವಜಾರೋಹಣ ಕಾರ್ಯಕ್ರಮ ಮಾಡ್ಕೊಂಡ್ ಅದಕ್ಕೂ ಜಾಯಿನ್ ಆದ್ವಿ. ಮತ್ ಇನ್ನಿಬ್ರು ದೋಸ್ತರು ಬಂದು ಜಾಯಿನ್ ಆದ್ರಪ್ಪ. ನಮಗೆ ಮಕ್ಕಳೇ ಬುಲೆಟ್ ತಂದಾರ. ಒಂದ್ ಹೊಂಟು ಬಿಟ್ಟಾರ ಇಲ್ಲಿ ನಮಗೆ ಹಿಂದೆ ಬಿಟ್ಟೆ. ಇಲ್ಲ ನೋಡ್ರಿಪ್ಪ ನಮಸ್ಕಾರ ಗಾಂಡು. ಯಲ್ಲಾಪುರ ಒಳಗೆ ಮಸ್ತ್ 2 ಮಸಾಲೆ ದೋಸೆ ತಿಂದೆ ನಾಷ್ಟ ಮಾಡ್ಕೊಂಡು ಮತ್ತೆ ಗಾಡಿ ಹತ್ತಿದ್ವಿ. ಬೈಕ್ ಯಾವ್ದ ಟ್ರಿಪ್ಪಿಗೆ ಹೋದ್ರು ಇದೊಂದು ಫಿಕ್ಸ್ ನೋಡ್ರಿಪ್ಪ. ಇಲ್ಲಿ ರೋಡ್ ಐತಿ, ಇಲ್ಲಿ ನಡು ನಿಂದಿರ್ಸ್ಕೊಂಡೆ ಫೋಟೋ ಶಾಟ್ ಚಾಲು ಆಗೈತಿ ಇಲ್ಲಿ. ಅಚ್ಚಾ ಈಗ ಬಂದ್ರೆ ನೋಡ್ರಿಪ್ಪ ಇಲ್ಲಿ ಫೋಟೋ ಶೂಟ್ ಹೆವಿ ಚಾಲು ಆಗೈತಿ. ಹಾಯ್ ಫ್ರೆಂಡ್ಸ್ ತಗೋಪ್ಪ ಹಿಂಗ ಹಾಕವ್ ನೋಡ್ರಿ. ಇಲ್ಲಿ 80 ಬರದ
ಸೊ ಇವಾಗ ನಾವು ಹೊಂಟಿರೋದ ದೇವಕಿರಿ ಫಾಲ್ಸ್. ಏನ್ ದೇವಕಿರಿ ಏನ್ಲೇ ಅದ? ದೇವಕರ್ ಅಂತ ನೋಡ್ಪ, ದೇವಕರ್ ಫಾಲ್ಸ್. ನಾವ್ ದೇವಿಕೆರಿ ಎಸ್ಲೇಕೆರಿ ದೇವಕರ್ ಫಾಲ್ಸ್ ಹೊಂಟೇವಿ. ಸೊ ಮುಂದಿನ ದಾರಿಗೆ ಹೋಗ್ತೀವಿ, ಇಲ್ಲಾಂದ್ರೆ ಇಲ್ಲೇ ಆಗ್ಬಿಡ್ತೀವಿ ಸಂಜೆ. ಬಾಕಿದ್ ಮುಂದ್ ತೋರಿಸ್ತೀವಿ ಅಂತ. ಬಾಯ್ ಬಾಯ್. ನೋಡ್ರಿ ಹಂಗೈತೆ ಎಲ್ಲದೆ. ಇವ ಯಾರೇ? ಇವನು ಯಾರ್ಯಾರು ಬರ್ತಾರೋ ಮರೆ ಈ ಮನ್ಯಾಗ? ಮಾಡೋದು ತಿಳ್ಕೊಂಡ ಏನ್ ಮಾತಾಡೋಲ್ಲ ನಿಮ್ ಜೊತೆ, ನಂಗಂದ್ರೆ ಗೊತ್ತಿಲ್ಲಪ್ಪ. ಅಲ್ಲ ದಾರಿ ನೋಡ್ರಿ ದಾರಿ ನೋಡ್ಕೋರಿ, ನಮ್ಮೆಲ್ಲಿ ಬರೋರು ನೋಡ್ಕೊಳ್ಳಿ. ಎಲ್ಲರೂ ಮಸ್ತ್ ಇದೆ. ಬರ್ರಿ ನೀವು ನಮ್ಮ ಜೊತೆ ಬೈಕ್ ಮೇಲೆ ಸೀಟ್ ಮೇಲೆ ಕೂತಿರೋ ನಾವು ಫುಲ್ ಮಾಡ್ಕೊಳ್ಳಿ. ನಮ್ಮ ಜೊತೆ ಬರ್ರಿ. ಈ ನಡು ಕಾಡೊಳಗೆ ಆ ಕಡೆ ಹೋಗ್ಬೇಕ ಎಂತ ಏನು ಗೊತ್ತಿಲ್ಲ, ಸುಮ್ಮ ಹೋಗ್ತಾ ಇದೀವಿ. ಯಾವ್ದೋ ಫಾಲ್ಸ್ ಅಂತೆ, ಕಳೆದೋಗ್ಬಿಟ್ಟಿದೀವಿ ಫ್ರೆಂಡ್ಸ್. ಏನು ಕಳೆದು ಹೋದೆ ಏನೋ ಸಾಂಗ್. ಆದ್ರೆ ಇದು ನಡು ರೋಡ್ ಯಾರಿಗೆ ಬೇಕು ಈ ಲೋಕ. ಆದ್ರೆ ಹಿಂಗ್ ಕಳೆದೋಗೋದೈತಲ್ಲ ಅದ ಮಜಾನ ಬೇರೆ, ಹೌದಲ್ಲ? ಭಾಳ ಗಂಟೆ ಜನ ಹಿಂಗ್ ಕಳೆದೋಗಕ್ ಭಾಳ ಇಷ್ಟಪಡ್ತಾರೆ. ಅಯ್ಯ ಯಾರು ಎಲ್ಲೆಲ್ಲೋ ಯಾರ್ಯಾರೋ ಪ್ರೀತಿಯಲ್ಲಿ ಕಳೆದು ಹೋಗ್ತಾರೆ. ಅದನ್ನೆಲ್ಲ ಬಿಟ್ಟು ಇಂಥದ್ರೊಳಗೆ ಬಂದು ಕಳೆದೋಗ್ರಿ, ಇಂಥಲ್ಲಿ ಜಾಗ ಮೇಲೆ ಬಂದು ಕಳೆದೋಗ್ರಿ ನಡು ಕಾಡಿನಾಗೆ. ಹಿಂಗೆ ಹೋಗ್ತಾ ಇದೆ ದಾರಿ, ಸಾಗುದ ಪಯಣ. ನಮಸ್ಕಾರ ರೀ. ನಾವು ಲಾಸ್ಟಿಗೆ ಬಂದೀವಿ. ಇಲ್ಲಿ ಐತೆ ನೋಡ್ರಿ ನಮ್ಮಿಂದ ಬೋರ್ಡ್ ಕಾಣತ್ತಿಲ್ಲ. ಇಲ್ಲಿ ಟಚ್ ಮಾಡೋದು ನೋಡ್ರಿ, ಇವಾಗ ಕಾಣ್ತೈತೆ ಕಾನೂರು ಜಲಪಾತ. ಕಾನೂರು ಜಲಪಾತ. ನಮ್ಮ ಹುಡುಗರು ಏನೋ ಮಾತಾಡ್ತಾರಂತ ಕೇಳ್ರಿ. ಹಾಯ್ ಬ್ರೋಸ್. ರೋಡ್ ಹೆಂಗೈತಿ? ಮಸ್ತ್ ಐತಿ. ಕಾನೂರು ಜಲಪಾತ ಅಲ್ಲೇ ನ್ಯೂ ಕ್ಲಿಯರ್ ಕಾಣತ್ತಿಲ್ಲ, ಇವಾಗ ಕಂಡ್ರಲ್ಲ. ಮಸ್ತ್ ಬಿರುಗಾಳಿ. ಅದ್ರ ಇಲ್ಲಿ ನೋಡ್ರಿ, ಇಲ್ಲೇ ರೋಡ್ ಹೆಂಗೈತಿ. ಇಲ್ಲ ಕೆಳಗೆ ಅಂತ ಇಳದೆ ಹೋಗ್ತಾ ಇದ್ದಾರೆ. ಸಿಹಿ ಅಂತ ತಿಳ್ಕೊಂತ ಹೋಗ್ತಾ ಇರೋದು. ನಾನು ಹತ್ತೀನಿ, ನೀವು ನನ್ನ ಜೊತೆ ಬರ್ರಿ. ಕಾನೂರು ಜಲಪಾತ ಬೋರ್ಡ್ ಇದೆ, ಕೆಳಗಡೆ ಜೋಕಾರ ಅಂತ ಬ್ರಾಕೆಟ್ ಅಲ್ಲಿ ಇದೆ. ಸಿಹಿ ಅಂತ ಹೋಗ್ಕೊಂಡು ಹೋಗ್ತಾ ಇರೋದೆ. ನಿಧಾನವೇ ಪ್ರಧಾನ. ಈ ಕಾಡಿನ ಮಧ್ಯೆ ಸಿಕ್ಕಾಕೊಂಡು ಹೋಗ್ತಾ ಇದ್ದೀವಿ. ನೋಡ್ರಿ ಕಾಡು ಹೆಂಗಿದೆ. ಬಂತು ನಮ್ಮ ಕಾನೂರು ಜಲಪಾತ ಬಂತು. ಜಲಪಾತಕ್ಕೆ ಸ್ವಾಗತ ಸುಸ್ವಾಗತ. ಇಲ್ಲಿ ಯಾಕೋ ಹೋಗಕ್ಕೆ ಬ್ರಿಡ್ಜ್ ಮಾಡವ್ರೆ. ಇದು ನಮ್ಮ ದೇಶದ ಕೋಣೆಯಲ್ಲಿ ಬ್ರಿಡ್ಜ್ ಮಾಡಿ ನಮ್ಮ ದೇಶನ ಮುಂದೆ ಹೋಗಿಸ್ತಾರಾಗೆ. ಜೈ ನೋಡ್ರಿ ಇಲ್ಲಿ ಮಸ್ತೆ. ಇಲ್ಲೇ ತೋಟ ಬೇರೆ ಐತೆ, ಇದೈತೆ ನೋಡ್ರಿ. ಈ ಕಡೆ ಬೆಂಕಿ ಬಿರುಗಾಳಿ. ಬಾಯ್ಸ್ ನಾಲ್ಕು ಕೋಚ್ಕೊಡ್ರಿ. ಮತ್ತೊಂದು ಚಲೋ ಪ್ಲೇಸ್ ಸಿಕ್ತೆ. ಇಲ್ಲಿ ಮತ್ತೆ ಫೋಟೋ ಶೂಟ್ ಪ್ರೋಗ್ರಾಮ್ ನಡೆದೈತಿ ನೋಡ್ರಿ. ಇಲ್ಲಿ ಎಲ್ಲ ಇದಕ್ಕೆ ಸಿಕ್ಬಿಡ್ತೈತಲ್ಲ. ಎಲ್ಲಿ ಸಿಕ್ತೈತಲ್ಲೇ ಒಟ್ಟು ಗಜಮಾನೆ ತಾಸೆ ಫೋಟೋ ಶೂಟ್ ಎಲ್ಲ ಮುಗಿಸ್ಕೊಂಡೆ. ಸೊ ನಾವು ಲಾಸ್ಟ್ನೇಕು ಬಂದ್ವಿ ಫಾಲ್ಸಿಗೆ. ಇಲ್ಲಿ ಒಬ್ರಿಗೆ 30 ರೂಪಾಯಿ ಟಿಕೆಟ್ ಐತಿ. ಯೋ ಇಲ್ಲೇ ಒಬ್ರಿಗೆ 30 ರೂಪಾಯಿ ಟಿಕೆಟ್ ಐತಿ. ಒಳಗೋಗಿ ಮತ್ತೆ ಏನೈತಿ ನೋಡೋಣ. ಇಲ್ಲಿ ನೋಡ್ರಿಪ್ಪ, ಇಲ್ಲೇ ಹೆಂಗೈತಿ ರೋಡ್. ಗಸ್ಮ ಐತಿ ಇಲ್ಲಿ. ಹಿಡ್ಕೊಲೆ, ಫೋನ್ ಹಿಡ್ಕೊಲೆ. ಮಾಡ್ಲಿ ನಾನು ಆಟ ಮಾಡ್ಲಿ. ಅಡ್ಡ ಐತೆ ನೋಡ್ರಿ ಇಲ್ಲ ಹಂಗ ಅಷ್ಟ ಐತಿ ಎಲ್ಲ. ಗಿಚ್ಚಿಗಿಲಿಗಿಲಿ ಈ ರಥ ರೋಡ್ ಕಾಡ್ನ್ಯಾಗ ಹೋಗಕ್ಕ
ರೋಡ ಕಾಡ್ನ್ಯಾಗ ಹೋಗಾಕ, ನಾವು ರೋಡ್ ಮೇಲೆ ಹೋಗಾಕ ಭಾಳ ಕೆಟ್ಟ ಡೇಂಜರ್, ಬೆಂಕಿ ಬಿರುಗಾಳಿ ಏನೇನು ಅಂತಾರಲ್ಲ ಅವೆಲ್ಲ ಆದ್ರೆ ಏನ್ ಮಾಡೋದು, ರೋಡ್ ಮಾತ್ರ ನಡು ಕಾಡ್ನ್ಯಾಗ ಹಿಂಗೈತಿ, ಭಾಳ ಅಂದ್ರೆ ಭಾಳ ಕೆಟ್ಟ ಐತಿ. ಅಂಡ್ ಪಾಡ. ಗಾಡಿ ಮಾತ್ರ ಕಂಡೀಷನ್ ಚಲೋ ಇದ್ರೆ ಮಾತ್ರ ಬರ್ರಿ, ಗಾಡಿ ಕಂಡೀಷನ್ ಚಲೋ ಇರ್ಲಿಲ್ಲ ಅಂದ್ರೆ ಇನ್ನೊಂದ್ಸಲ ಹೋಗ್ತಿರಂತೆ. ಬಾಡಿ ಕಂಡೀಷನ್ ಸ್ವಲ್ಪ ನೋಡ್ಕೊಂಡ್ ಬರ್ರಿ. ಬಾಡಿ ಕಂಡೀಷನ್ ಭಾಳ ಇಂಪಾರ್ಟೆಂಟ್. ಥಂಡಿ ಮತ್ತೆ ಎಲ್ಲ ತಡ್ಕೋಬೇಕು ಮನುಷ್ಯ, ಹೆಂಗ್ ಇರ್ಬೇಕಂತ ಮನುಷ್ಯ. ನಾ ಎಂಟ್ರಿ ಓಲ್ಡ್ ಮಂಕ್ ಕೊಡಲ್ಲ, ಸಾರಿ 2 ಕ್ವಾರ್ಟರ್ ಓಲ್ಡ್ ಮಂಕ್ ಕೊಡೋದ್ರ ಗಟ್ಟಿ ಇರ್ಬೇಕು, ತಡ್ಕೊಳ್ಳೋ ಕೆಪಾಸಿಟಿ ಇರ್ಬೇಕು. ಮತ್ತಣ ಅಷ್ಟೇ ಅಲ್ಲ ಅವನೇ ಬೆಳಗ್ಗೆ 90 ಹೊಡೆದ್ ಮಕ್ಕಳು ಅನ್ನೋದ್ರ ಪ್ರಕೃತಿ ಸೌಂದರ್ಯ ಅಂತ, ಪ್ರಕೃತಿ ಸೌಂದರ್ಯ ಏನೈತಪ್ಪ ಇಲ್ಲ, ಏನೈತಪ್ಪ ಅಂತದಿಲ್ಲಿ ಬೆಳಕೈತೆ ನೋಡಿದ್ರೆ, ಇಲ್ಲಿ ಕಾಡು ಐತೆ, ಪಾರ್ಕಿಂಗ್ ಜಾಗ ಐತೆ, ಪಾರ್ಕಿಂಗ್ ನೋಡ್ರಿ ಹೇಳಿದ್ವಿ ನಾವು. ಇದು ನಡು ಕಾಡ. ನೀವು ಕಾನೂರು ವಾಟರ್ ಫಾಲ್ಸ್ ಏನಂತ ಕೇಳಿರಿ, ಅಲ್ಲಿ ಫಾಲ್ಸ್ ನೋಡ್ಬೇಕಂತೇಳಿ ಬಂದೀವಿ. ಇದು ದಾರಿ ನಾವು ಬಂದಿದ್ದು, ಇದಿಷ್ಟು ಜಾಗ, ಇದು ಪಾರ್ಕಿಂಗ್ ಅಂತೇಳಿ ನಡು ಕಾಡ್ ನಡು ಸೆಂಟ್ರ್ ಇದಷ್ಟು ಜಾಗ ಮಾಡ್ಯಾರ ನಾವು. ಇನ್ನೊಂದೇನಪ್ಪ ಅಂದ್ರೆ ಭಾಳ ಇಂಪಾರ್ಟೆಂಟ್ ಇಂತಲ್ಲದು ಬಂದಾಗಿಲ್ಲೆಲ್ಲ ಕಸ ಹೋಗದೆ ಹೇತ್ ರಾಡಿ ಮಾಡಿ ಹೋಗ್ಬೇಡ್ರಿ, ಅಂದ್ರೆ ಇನ್ನೊಮ್ಮೆ ಬಿಡಂಗಿಲ್ಲ ನಮ್ಗವ್ರು. ನಾವು ಚಲೋತ್ತಾಗಿದ್ದು ಹೋದ್ವಿ ಅಂದ್ರೆ ಇನ್ನೊಮ್ಮೆ ಬಿಡ್ತಾರೆ. ಇಂಥವು ಒಂದ್ ಸ್ವಲ್ಪ ಭಾಳ ವಿಚಾರ ಮಾಡಿ ಇದು ಮಾಡ್ರಿ. ಇವು ಯಾವಾಗ್ಲಿಂತ್ರ ಸಮಾಜ ಕಳ್ಕಳಿ ಬ್ಲಾಗ್ ಮಾಡತ್ತಂತ ಅರ್ಥ ಭಾಳ ಐತಿ. ಇವಾಗ ಚಲೋ ಆಗ್ತಿತ್ತು ನಮ್ದ ಅಸ್ಲಿ ಜರ್ನಿ. ಬರ್ರಿಪ್ಪ ಹೋಗಣ. ಹೆಲ್ಮೆಟ್ಗೆ ಹಾಕ್ಬೋಣ ಏನ್ ನೋಡ್ರಿ ಇಲ್ಲೇ ಕಾಡ್ ಹೆಂಗದ, ಎಲ್ಲ ಕಲ್ಲಾಗಿಲ್ಲ ಭಾರಿ ಅದಾವ. ಶೂಸ್ ಹಾಕೊಂಬಂದ್ರೆ ಭಾಳ ಚಲೋ, ಅಂದ್ರೆ ಗಾಂವ್ ಆಗ್ತೈತಿ. ಚಪ್ಪಲ್ ಹಾಕೊಂಬಂದ್ರೆ ಅಷ್ಟೇ ಇದಾಗಂಗಿಲ್ಲ, ಯಾಕಂದ್ರೆ ಭಾಳ ರಫ್ ಇರ್ತಾವು ಚಪ್ಪಲ್. ಇವು ಸಾರಿ ಏನೇ ಕಲ್ಲು. ಮತ್ತು ನೀರು ಕುಡಿಯಾಕಂತೂ ಏನು ತೊಂದರೆ ಇಲ್ಲ, ನೀರು ಮಾತ್ರ ಭಾಳ ಪ್ಯೂರ್ ಐತಿ. ಹರಿಯೋ ನೀರು ಯಾವಾಗೂ ಹೊಲಸಿರಂಗಿಲ್ಲ, ಸೊ ನೀರಿಗೇನು ಸಮಸ್ಯೆ ಇಲ್ಲ. ಬಟ್ ಬಾಡಿ ಮತ್ತು ನಿಮ್ಮ ಗಾಡಿ ಕಂಡೀಷನ್ನ ಕರೆಕ್ಟಾಗಿ ನೋಡ್ಕೊಂಡು ಬರ್ರಿ, ಯಾಕಂದ್ರೆ ನೋಡ್ರಿ ಇಲ್ಲಿ ರೋಡ್ ಹೆಂಗೈತಿ. ಇದೆ ಜಸ್ಟ್ ಸ್ಟಾರ್ಟಿಂಗ್, ಇನ್ನ ಬರ್ತಾ 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 ಭಾಳ ಐತಿ ಗಜ್ಮಾ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ, ಏನಿದು ಏನೋ ಗೊತ್ತಾಗ್ತಿಲ್ಲಪ್ಪ, ಗೊತ್ತಿಲ್ಲ, ಈ ಅರ್ಥ ಆಗ್ತಿಲ್ಲ ನನಗೆ. ಅಡ್ಡದಾರಿಗಳು, ಎಪ್ರೇಷಿ ಫ್ರೆಂಡ್ಸ್ಗಳು, ವಿಡಿಯೋಗ್ರಾಫರ್ಗಳು, ನಮ್ಮ ಫೀಲಿಂಗ್ಸ್ಗಳು, ನಮ್ಮ ಆಸೆಗಳು, ಕಳೆದು ಹೋಗುತ್ತಿರುವ ಈ ವಯಸ್ಸುಗಳು ಎಲ್ಲವನ್ನು ಮಣ್ಣಲ್ಲಿ ಹಾಕಿ ಸಂಪ ಅಡ್ಡಾಡ್ಕೊಂತ ಹಿಂಗ ಇದ್ಬಿಟ್ರೆ ಜೀವನ ಭಾರಿ ಇರ್ತೈತಿ. ಅವನು ಮನ್ಯಾಗ ಚಪ್ಪಲ್ಲಿ ಹೊಡೆದು ಹೊರಗೆ ಹಾಕ್ಬಿಡ್ತಾರೆ ನಮ್ಮ ಹಿಂಗೆ ಜೀವನ ಬದುಕೋದು ಯಾರು ಕಂಡಿಡಿದ್ರನಪ್ಪ. ಹೌದೌದೌದು ಹುಟ್ಟಿದ್ದಿ ಜಿಂದಾಲೆಲ್ಲ ಅಂತಿದ್ದು ಸಾಯ್ತಿದ್ವಿ. ದೋಸ್ತ ನೀನು ಸಾಲಿ ಕಲೀಲಿಲ್ಲ ಅಂದ್ರೆ ಎಲ್ಲರ ಗೌಂಡಿ ಕೆಲಸ ಮಾಡ್ತಿರ್ತಿದ್ದಿ. ಇಷ್ಟು ಹೊತ್ತಿಗೆ ಕೆಲಸ ಬಿಡಿಸಿ ನೀನು ಮನ್ಯಾಗ ಕೆಲ್ಸಕ್ಕೆ ಹಚ್ಚಿರ್ತಿದ್ರಿ. ಈಗ ಇವೇ ಫಾಲ್ತು ಅದಾನ ಅಂತೇಳಿ ಅಡ್ಡಾಡಕ್ ಬಿಡಿಸಿದ್ದಿಲ್ಲ, ಸಾಲಿ ಅಂತೇಳಿ ಬಂದಿ. ಶಟ್ ಪಾಟ್ ನೋಡು. ದೋಸ್ತ ಇಲ್ಲೇ ನದಿ ಅಷ್ಟೇ ಐತ್ಲಿ, ಆ ಕಡೆ ಹೋಗ್ಬೇಕು ಕಾಣ್ತಿತ್ಲಿ ಫಾಲ್ಸಿಗೆ. ಆದ್ರೆ ನದಿ ಐತಿ, ಬರ್ರಿ ಇಲ್ಲೇ ಒಂದು ನದಿ ಐತಿ. ಕಾಳಿ ನದಿನೇ ಇರ್ಬೇಕ್ಲೇ, ಅದು ತೋರ್ಸಾತಿತ್ತಲ್ಲ ಆಗಲಿ ಇದ್ರೊಳಗೆ ಮ್ಯಾಪ್ನಾಗ. ಕಾಳಿ ನದಿ ಬಂತು ನೋಡ್ರಿ, ಇಲ್ಲೇ ನದಿ, ದೊಡ್ಡ ನದಿ ಐತಿ. ಮಾತ್ರ ಸೇಫ್ಟಿ ಪ್ರಿಕಾಷನ್ಸ್ ಭಾಳ ಇರ್ಬೇಕು. ಸೇಫ್ಟಿ ನೋಡ್ಕೊಂಡು ಹೋಗ್ಲಿಲ್ಲ ಅಂದ್ರೆ ಕಷ್ಟ ಆಗ್ತದೆ. ಮತ್ತು ಒಬ್ಬೊಬ್ಬರ ಮಾತ್ರ ಬರಕ್ಕೆ ಹೋಗ್ಬೇಡ್ರಿಪ್ಪ, ಯಾವಾಗ ಯಾರು ಏನಾಗ್ಬಿಡಿದೆ ಗೊತ್ತಾಗಿಲ್ಲ. ನೋಡ್ರಿಪ್ಪ, ಇನ್ನೊಂದ್ ಏನ್ ಸೇಫ್ಟಿ ಅಂದ್ರ ಇಲ್ಲಿ ತಿಗಣಿ ಕಾಣತಿ ನೋಡ್ರಿ. ಇಲ್ಲಿ ತಿಗಣಿ ಹತ್ತಿದ್ವು ಅಂದ್ರೆ ಬಾಳ ಕೇಟ್ ರಗತ್ ಇರ್ತಾವ ನಿಮ್ಮ. ಸೊ ಅದನ್ನೊಂದು ಭಾಳ ಹುಷಾರ ನೋಡ್ಕೊಂಡ್ ಸ್ವಲ್ಪ ಅಡ್ಡಾಡ್ರಿ ಬೈ. ಇದೇನ ನದಿ ನೋಡಿದ್ವಿ, ಒಳ್ಳೆ ಎಕಡೆ ಹೋಗೋದಂತೇಳಿ ಇಲ್ಲೆಲ್ಲಿ ಕನ್ಫ್ಯೂಸ್ ಆಗತ್ತಿದ್ವಿ. ಗಿಡ ಎಲ್ಲ ಸೇಮ್ ಅದಾವು. ಸೊ ಬಂದಾಗ ಒಂದ್ ಸ್ವಲ್ಪ ನೋಡ್ಕೊಂಡು ಎಕಡೆ ಐತಿ, ಈ ಕಡೆ ಐತಂತ ಬಂದಿದ್ದಾರಿ. ಅದ ಬಂದಿದ್ದಾರಿಗೆ ಒಂದ್ ಸ್ವಲ್ಪ 500 ಮೀಟ್ರ್ ವಾಪಸ್ ಹೋದ್ವಿ ಅಂದ್ರೆ ಹೊಳ್ಳಿ ಆ ಕಡೆ ಫಾಲ್ಸ್, ಮೇನ್ ಫಾಲ್ಸ್ ಇರುವಂಥ ಜಾಗ ಐತಿ. ಸೊ ಇವಾಗ ಅಲ್ಲಿ ಹೊಂಟೀವಿ, ಇಲ್ಲಿದೆಲ್ಲ ಮುಗೀತು, ಬರ್ರಿ ಹೋಗೋಣ.
ಚಾಲು ಆತ್ ನೋಡ್ರಿ ಗಜ್ಮ. ಮತ್ತೀಗ ಮ್ಯಾಲ ಹತ್ತದ್ ಚಾಲು ಆದು. ಸೊ ಇಲ್ಲಿ ಐತ್ ನೋಡ್ರಿ ನಾವು ಹೋಗುತ್ತಿರುವ ದಾರಿ ಮ್ಯಾಲ ಹತ್ತದ ಹಿಂಗ ತೆಗ್ಗನಾಗಿಂದ ಮ್ಯಾಗ ಹತ್ತದ. ಅದಕ್ಕಿಂತನೂ ಚಲೋ ಇರುವಂತ ಸ್ವರ್ಗ ಇಲ್ಲೇ ಐತ್ ನೋಡ್ರಿ. ಎಲ್ಲದಕ್ಕಿಂತ ಮುಖ್ಯವಾದ ಏನಪ್ಪಾ ಅಂದ್ರೆ ಎಲ್ಲರಿಗಿಂತ ಮೇನ್ ಇಲ್ಲಿ ಫೋಟೋ ಹೊಡ್ಯಾಕೆ ಅದು ಇದಕ್ಕಂತೇಳಿ ಹಂಗ ಎಲ್ಲಿ ಸಿಕ್ಕಲ್ ಸುಮ್ಮನೆ ಪೂರ್ತಿ ಮುಂದೆ ಹೋಗ್ಬೇಡ್ರಿ. ಬದುಕಿದ್ವಿ ಅಂದ್ರೆ ಇನ್ನೂ 100 ಸಲ ಬರ್ಬೋದೆ. ಸೊ ದೂರಿಂದನ ನೋಡ್ಕೊಂಡೆ ಪ್ರಕೃತಿ ಸೌಂದರ್ಯನ ಸವಿರಿ ಹೋಗ್ಬಿಡ್ರಿ. ಫೋಟೋ ಸಂಬಂಧ ಸಾಯಿಗೆ ಯಾಕೆ ಹೋಗ್ಬೇಡ್ರಿ. ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಮುಗೀತ್ರಿ ನಮ್ದು ಡೆಸ್ಟಿನೇಷನ್ ಇವತ್ತಿಂದ. ಇದು ನೆಕ್ಸ್ಟ್ ಮತ್ತೆ ಬೇರೆ ಪ್ಲೇಸ್ ತೋರಿಸ್ತೀವಿ ಅಂತ ನೆಕ್ಸ್ಟ್ ಬ್ಲಾಗ್ನಾಗೆ. ಫೋನ್ ಸ್ವಿಚ್ ಆಫ್ ಆಗೋದೈತಿ. ಸೊ ಅದಕ್ಕೆ ಈಗ ಹೇಳ್ಬಿಡಾದ್ರಿ. ಈ ಲೊಕೇಶನ್ ಎಲ್ಲಿ ಬರ್ತಿತ್ತಪ್ಪ ಅಂದರೆ ದೇವಕರ್ ಫಾಲ್ಸ್ ಅಂತೇಳಿ ಯಲ್ಲಾಪುರ ಕಡೆಯಿಂದ ಬರ್ತೈತಿ. ಸೊ ನೀವು ಎಲ್ಲಿಂದ ಬಂದರೂ ಫಸ್ಟ್ ಯಲ್ಲಾಪುರಕ್ಕೆ ಬಂದೆ ಯಲ್ಲಾಪುರಿಂದ ಈ ಕಡೆ ಬರೋದು. ಸೊ ಆತ ನೆಕ್ಸ್ಟ್ ಮತ್ತೆ ಸಿಗೋಣ, ನೆಕ್ಸ್ಟ್ ಬ್ಲಾಗ್ನಾಗ ಸಿಗನ್ರಿ. ಸೊ ಎಲ್ಲ ಚಲೋ ಅನ್ನಿಸ್ತಂದ್ರೆ ಪಟ್ ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಬಾಯ್ ಬಾಯ್.